ವರ್ಷ ನಾವು ಹೆಂಗೆ ಸಣ್ಣ ಮಳೆ ಬರುತ್ತಿದೆ ಅಂತೀವೋ ಅಲ್ಲಿ ಕೆಮ್ಮು ಮಳೆ ಬರುತ್ತಿದೆ ಅಂತಾರೆ. ಇದಕ್ಕ ಜವಾರಿ ಕನ್ನಡ. ನೀ ಎಂತ ಮಾಡಕತ್ತಿ? ನಾವು ಹೆಂಗೆ ನೀನು ಏನ್ ಮಾಡ್ತೀವಿ ಅಂತೀರ ಅವರು ಹಂಗೆ ಅಂತಾರೆ. ನನಗೆ ಬೇಡ ಅಂತೀರ ಅವರು ನನಗೆ ಬೇಡ ಅಂತಾರೆ. ಏನಂತಾರೆ? ಬೇಡ. ಯಾರು? ಎಲ್ಲಿ ನಾವು ಹೆಂಗೆ ತುಂಬಾ ಚೆನ್ನಾಗಿದೆ ಅಂತೀವೋ ಅವರು ಬಲ ಚಂದ ಇತ್ತು ಅಂತಾರೆ. ಇವತ್ತು ಬೆಂಗಳೂರು ಕನ್ನಡ. ಇವಾಗ ಹಳೆ ಭಾಷೆ ಹೇಳುತ್ತಿದ್ದೇನೆ. ನೀ ಎಂತ ಎಲ್ಲ ಧನ್ಯವಾದಗಳು. ಅಣ್ಣಂಗೆ ಹೆಲ್ಪ್ ಕೇಳ. ಅಣ್ಣ ನೀ ಅಂತೀರ ನೀ ಎಂತ ಬಾಯಿ ಬೀಗಕ್ಕೆ ಬಾಯಿ ಇಕ್ಕು ಅಂತಾರೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ವಿದ್ಯಾ. ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೈತ್ರಿ ಪರಿಸರದಲ್ಲಿ ಓದುತ್ತಿದ್ದೇನೆ. ಶಿವಪ್ಪ ನಾಯಕ ಅರಮನೆ ಶಿವಮೊಗ್ಗ. ಶತಮಾನ ಅರಮನೆ ಮೈಸೂರು. ನೆಕ್ಸ್ಟ್ ಬರೀ ಹೆಸರುಗಳು ಹೇಳಿ.
ಸೀರೆ ಮತ್ತು ಗುಳೆದಂಥ ಕಾಡುಗಳು ಇದೆ. ಧನ್ಯವಾದಗಳು. ನನ್ನ ಹೆಸರು ಆರ್ಯ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಕನ್ನಡ ರಾಜ್ಯೋತ್ಸವ ಬಗ್ಗೆ ಮಾತನಾಡುತ್ತೇನೆ. ಕನ್ನಡ ರಾಜ್ಯೋತ್ಸವ ಅಥವಾ ಕನ್ನಡ ದಿನ ಪ್ರತಿ ವರ್ಷ ನವೆಂಬರ್ 1ರಿಂದ ಆಚರಿಸುತ್ತೇವೆ. ಇತಿಹಾಸ 1956ರಲ್ಲಿ 1956ರಲ್ಲಿ ವಿವಿಧ ಕನ್ನಡ ಮಾತನಾಡುವ ಪ್ರದೇಶಗಳಾದ ಮೈಸೂರು ಸಂಸ್ಥಾನ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು ಮದ್ರಾಸ್ ಕರ್ನಾಟಕ ಪ್ರದೇಶಗಳನ್ನು ಒಂದಾಗಿ ವಿಲೀನಗೊಳಿಸಿ ಕರ್ನಾಟಕ ಎಂಬ ಹೆಸರು ರಾಜ್ಯವನ್ನು ರಚಿಸಲಾಯಿತು. ಮಹತ್ವ ಈ ದಿನವನ್ನು ಕನ್ನಡ ಮತ್ತು ಕರ್ನಾಟಕ ಏಕತೆಗೆ ಸಂಖ್ಯೆವಾಗಿದೆ ಮತ್ತು ರಾಜ್ಯ ಹೆಮ್ಮೆಯನ್ನು ಆಚರಣೆಗಳು. ಈ ದಿನದಿಂದ ರಾಜ್ಯದಾದ್ಯಂತ ಧ್ವಜಾರೋಹಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಾಷಣಗಳು ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭಗಳಂತಹ ವಿಶೇಷ ಆಚರಣೆಗಳು ನಡೆಯುತ್ತವೆ. ಧನ್ಯವಾದಗಳು. ಗಾರುಡಿಗೊಬ್ಬೆ, ವೀರಗಾಸೆ, ಕಂಸಾಳೆ, ಡೊಳ್ಳುಕುಣಿತ, ಕೋಲಾಟ, ಕೋರವ ನೃತ್ಯ, ಸುಗ್ಗಿಕುಣಿತ, ಕಾಮಿಲು ನಡಿಕೆ, ನಾಗಮಂಡಲ, ಪೂಜಾ ಕುಣಿತ, ಮಠಕುಣಿತ, ಊಟಕೋಲ, ಸೋಲಿಗ ಕುಣಿತ, ನವನೃತ್ಯ, ಹಮ್ಮತ್ತ, ಹುಲಿ ವೇಷ, ಬೀದಿ ನಾಟಕ, ಚಿತ್ತರಹಸ್ಯ, ಚನ್ನಪಟ್ಟಣದ ಗೊಂಬೆ, ಮೈಸೂರು ತೈಲವರ್ಣದ ಚಿತ್ರ, ಗೊಂಬೆ ಆಟ, ಪಿಡರಿ, ಕಕ್ಕೆತ್ತಲೆ, ಕಂಚುಹ, ಶ್ರೀಗಂಧದ ಹೊದಿಕೆ, ಹೊಯ್ಸಳ ಶಿಲ್ಪಕಲೆ, ಟೆರಕೋಟ, ಕಸೂತಿ,
ನನ್ನ ಹೆಸರು ಶಾಂತ. ನಾನು 3ನೇ ತರಗತಿ ಮೈತ್ರೇಯಿ ಕನ್ನಡದಲ್ಲಿ ಓದುತ್ತಿದ್ದೇನೆ. ನಾನು ಈಗ ಕರ್ನಾಟಕದ ಪ್ರಸಿದ್ಧ ಜಲಪಾತಗಳನ್ನು ಹೇಳುತ್ತಿದ್ದೇನೆ. ಜೋಗ ಜಲಪಾತ. ಈ ಜಲಪಾತವು ಭಾರತದಲ್ಲಿನ ಪ್ರಸಿದ್ಧ ಜಲಪಾತವಾಗಿದೆ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಗೇರು ಸೋಪಿನ ಹತ್ತಿರ ಇದೆ. ಶರಾವತಿ ನೀರಿನ ಜಲಪಾತವಾಗಿದೆ. ಈ ಜಲಪಾತದ ನೀರು 4 ಕವಲಾಗಿ ಹರಿದಿದೆ. ಇದಕ್ಕೆ ರಾಜಧಾನಿ ಊರು ರಾಕೆಟ್ ಎಂದು ಕರೆಯುತ್ತಾರೆ. ಈ ಜಲಪಾತದಿಂದ ವಿದ್ಯುತ್ತನ್ನು ಉತ್ಪಾದಿಸುತ್ತಾರೆ. ನೋಡುವುದಕ್ಕೆ ಎಂತ ಅತ್ಯಂತ ಆಕರ್ಷಕ. ಆಕರ್ಷಕವಾಗಿದೆ. ಒಳ್ಳೆಯ ಪ್ರವಾಸಿ ತಾಣವು ಕೊಟ್ಟ ಆಗಿರುತ್ತದೆ. ಹೊಗೇನಕಲ್ ಜಲಪಾತ. ಈ ಜಲಪಾತವು ಕರ್ನಾಟಕ ತಮಿಳುನಾಡಿನ ಗಡಿಯ ಭಾಗದಲ್ಲಿದೆ. ಇಲ್ಲಿ ಕಾವೇರಿ ನದಿಯ ಮಿಕ್ಕಿ ಹರಿಯುತ್ತದೆ. ಆಗಸ್ಟ್ಗೆ 400 ಎಕರೆ ಪ್ರದೇಶ ವ್ಯಾಪ ಜಲಪಾತವನ್ನು ನೋಡಲು ವಿಶಾಲ ಗೋಪಾರ ಪ್ರದೇಶ ದೀಪ ಜಲಪಾತವನ್ನು ನೋಡಲು ವಿಶೇಷ ಗೋಪುರ ಧನ್ಯವಾದಗಳು. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮೈತ್ರೇಯಿ ಕನ್ನಡದಲ್ಲಿ ಓದುತ್ತಿದ್ದೇನೆ. ಕರ್ನಾಟಕದ ಪರ್ವತ ಶ್ರೇಣಿಗಳು
5ನೇಯವರು ವಿ ಕೃಗೋಗ, 6ನೇಯವರು ಅನಂತಮೂರ್ತಿ, 7ನೇಯವರು ಗಿರೀಶ್ ಕಾರ್ನಾಡ್, 8ನೇಯವರು ಚಂದ್ರಶೇಖರ್ ಕಂಬಾರ್. ಧನ್ಯವಾದ. ನನ್ನ ಹೆಸರು ಸುಹಾಸ್. ನಾನು 4ನೇ ಹಂತದಲ್ಲಿ ಓದುತ್ತಿದ್ದೇನೆ. ನಾನು ಕರ್ನಾಟಕದ ಪ್ರಸಿದ್ಧ ತಿಂಡಿಗಳ ಬಗ್ಗೆ ಹೇಳುತ್ತಿದ್ದೇನೆ. ಮೊದಲನೆಯದು ಮೈಸೂರು ಪಾಕ್, ಮತ್ತೆ 2ನೇಯದು ಬೆಣ್ಣೆ ದೋಸೆ, ಕುಂಡ, ಬಕ್ರಿ, ಜೋಳ ರೊಟ್ಟಿ, ಅಕ್ಕಿ ರೊಟ್ಟಿ, ನೀರು ದೋಸೆ. ಧನ್ಯವಾದ. ನಮಸ್ಕಾರ, ನನ್ನ ಹೆಸರು ಕೃಷ್ಣೀಯ. ನಾನು ಗೂಢಪ್ರಗತಿ ಗುರುಕುಲದಲ್ಲಿ 4ನೇ ಹಂತದಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ದಾಸರ ಪರಂಪರೆಯ ಬಗ್ಗೆ ಹೇಳುತ್ತಿದ್ದೇನೆ. ನಮಶ್ರೀ ಪಾತರಾಗಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾಧ್ಯಾಯ ಉದಯಾಧ್ಯಾಯ ದೇ ನಮಃ. ಮೊದಲಿಗೆ ಶ್ರೀ ಮಧ್ವಾಚಾರ್ಯರು, ಅಂಕಿತ ಆನಂದ ತೀರ್ಥ, ನರಹರಿ ತೀರ್ಥರು, ಅಂಕಿತ ನರಹರಿ, ಜಯತೀರ್ಥರು, ಅಂಕಿತ ರಾಮವಿಠಲ, ಶ್ರೀಪಾದರಾಜರು, ರಂಗವಿಠಲ, ವ್ಯಾಸರಾಜರು, ಶ್ರೀಕೃಷ್ಣ, ವಾದಿರಾಜರು, ಹಯವದನ, ರಾಘವೇಂದ್ರ ತೀರ್ಥರು, ವೇಣುಗೋಪಾಲ, ವಿದ್ಯಾಕಾಂತ ತೀರ್ಥರು, ನರಸಿಂಹ ವಿದ್ಯಾಕಾಂತ, ವಿದ್ಯೇಶ ತೀರ್ಥರು, ವಿದ್ಯೇಶ ವಿಠಲ, ವಿದ್ಯಾಪ್ರಸನ್ನ ತೀರ್ಥರು, ವಿದ್ಯಾಪ್ರಸನ್ನ ತೀರ್ಥರು, ಪ್ರಸನ್ನ, ಪುರಂದರದಾಸರು, ಪುರಂದರ ವಿಠಲ, ಕನಕದಾಸರು, ಆದಿಕೇಶವ, ಪ್ರಸನ್ನ ವೆಂಕಟದಾಸರು, ಪ್ರಸನ್ನ ವೆಂಕಟ, ಮಹಿಪತಿದಾಸರು, ಮಹಿಪತಿ, ವಿಜಯದಾಸರು, ವಿಜಯ ವಿಠಲ, ಮೋಹನದಾಸರು, ಮೋಹನ ವಿಠಲ, ಗೋಪಾಲದಾಸರು, ಗೋಪಾಲ ವಿಠಲ, ಪುಂಡೇಕಾರಿದಾಸರು, ಶ್ರೀಶ ವಿಠಲ, ಸುಬ್ಬಣ್ಣದಾಸರು, ವ್ಯಾಸ ವಿಠಲ, ಗಿರಿಯಮ್ಮ, ಎಡವನಕಟ್ಟೆ ರಂಗ, ಜಗನ್ನಾಥದಾಸರು, ಜಗನ್ನಾಥ ವಿಠಲ, ಪ್ರಾಣೇಶದಾಸರು, ಪ್ರಾಣೇಶ ವಿಠಲ, ಕುಂಟೆ, ಗೊಂಡೋದಿದಾಸರು, ಗುರು ಶ್ರೀಶ ವಿಠಲ, ಶೇಷದಾಸರು, ಗುರು ವಿಜಯ ವಿಠಲ, ಭೀಮವ್ವ, ಭೀಮೇಶ ಕೃಷ್ಣ, ಗುರು ಜಗನ್ನಾಥದಾಸರು, ಗುರು ಜಗನ್ನಾಥ ವಿಠಲ, ತಿಮ್ಮಣ್ಣದಾಸರು, ರಘುಪತಿ ವಿಠಲ, ವಿದ್ಯಾಚಾರ್ಯರು, ದಾರಿ, ಇಂದಿರೇಶ, ಪ್ರಿಯಪತ್ಯಾಚಾರ್ಯರು, ವ್ಯಾಘ್ರಪುರಿ, ಗುಂಡಾಚಾರ್ಯರು, ಸುಂದರಿ, ಗುರು ಗೋವಿಂದದಾಸರು, ಗುರು ಗೋವಿಂದ ವಿಠಲ. ಧನ್ಯವಾದಗಳು. ಯಾವ ಆರ್ಡರ್? ಕರ್ಷನ್ ಆರ್ಡರ್. ಆಯ್ತು. ನನ್ನ ಹೆಸರು ಅಕ್ಷರ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಾಮರಾಜನಗರ, ಕೋಲಾರ, ಕೊಪ್ಪಳ, ಮಂಡ್ಯ, ರಾಯಚೂರು, ರಾಮನಗರ, ಶಿವಮೊಗ್ಗ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಹಾಸನ, ಹಾವೇರಿ, ವಿಜಯನಗರ,
ವಿಜಯಪುರ ಯಾದಗಿರಿ ತುಮಕೂರು ಬಾಗಲಕೋಟೆ ಶಿವಮೊಗ್ಗ ಕರ್ನಾಟಕದ ಒಂದು ಪ್ರಮುಖ ನಗರವಾಗಿದ್ದು ಇದನ್ನು ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಇದು ಪಶ್ಚಿಮ ಘಟ್ಟಗಳ ನನ್ನ ಹೆಸರು ಪದ್ಮಿತ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ನೀವು ಲೈನಾಗ ಯಾರ್ಯಾರು ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು ಅಂತ ಜೋಡಿಸ್ಬೇಕು. ಆಮೇಲೆ ಯಾವ್ಯಾವ ಯಾವ ಹಿಸ್ಟ್ರಿಯಲ್ಲಿ ಜನಿಸಿದರು ಅಂತ ಇಲ್ಲ, ಯಾವ ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು. ಈಗ ಜೋಡಿಸುವ ಕಾಣೋ ಥರ ಇರಬೇಕು ನಮಗೆ, ಆಯ್ತಾ? ನೀವು ಒಂದ್ಸತಿ ಜೋಡಿಸಿ ಕೊಡು, ಆಮೇಲೆ ನಾನು ಟೆಸ್ಟ್ ತಗೋ, ಆಯ್ತಾ? ಫಸ್ಟ್ ನೀನು ಜೋಡಿಸಿಡು ಬರ್ಲಿಕ್ಕೆ, ಆಮೇಲೆ ಮಿಕ್ಸಪ್ ಮಾಡು. ಯಾಕಂದ್ರೆ ಇವತ್ತು ಮುಗಿದೀವಿ. ನರ ಬಂದು ಓಕೆ, ಒಂದು ಸೆಕೆಂಡ್ ನೋಡ್ಕೊಡಿ, ಇಡೋವರೆಗೆ ನೋಡ್ಕೊಡಿ. ಜ್ಞಾನಪೀಠ ಅಲ್ಲ, ಇದರಲ್ಲಿ ಡೇಟ್ಸ್ ಇಲ್ಲ. ಬರೆಯೋದಾಯ್ತು, ಲಘು ಲಘು ಜಲ್ದಿ ಜಲ್ದಿ ಓದಿ. 1 ಸೆಕೆಂಡ್, 3 ಆಟ ಆಡಿಸಿದ್ವಲ್ಲ, ಜಲ್ದಿ ಜಲ್ದಿ
ಬರೀ ಲಘು 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 ಬರೀ ಜೊತೆ ಜೊತೆಗೆ ಓದು ರಸಪ್ರಶ್ನೆ 3 ಮಾಡಿದ್ವಿ ಏನ ನಿಮಗೇನೋ ಒಂದು ಆಯ್ತಲ್ವಾ ಲಘು ಲಘು ಬರೀ ಅಂದ ತಕ್ಷಣ ರಿಪೀಟ್ ಮಾಡಿ 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 ನಿಮ್ ಕಿವಿಗಳೆಲ್ಲ ಹೋಗ್ತಿದ್ವು ಅಂದ್ರೆ 20 ಸಲ ಹೇಳ್ಬೇಕು ನಾವು. ಅಲ್ಲ 20 ಸಲ ನಾನು ಹೇಳ್ಬೇಕಾದ್ರೆ ಸೆಕೆಂಡ್ ಟೈಮ್ ರಿಪೀಟ್ ಮಾಡಲಾಗ್ತದೆ. ಇನ್ನು ಮೇಲೆ ನೆಕ್ಸ್ಟ್ ಇದನ್ನ ನಾವು ಫಾಲೋ ಮಾಡ್ತೀವಿ. ಇನ್ಮೇಲೆ ನಿಮಗೆ ಲಘು ಲಘು ಬರೀನೇ ಇರುತ್ತೆ. ಹೌದು, ಇನ್ಮೇಲೆ ಲಘು ಲಘು ಬರೀನೇ. ಎಲ್ಲರೂ ಅಣ್ಣ ಕೂಡ ಇರ್ತಾನೆ, ಅಣ್ಣ ಕೂಡ ಹಂಗೆ ಹೇಳ್ತಾರೆ. ಇನ್ಮೇಲೆ ಲಘು ಲಘು ಶ. ಇವಾಗ ಕನ್ನಡದ ಬಗ್ಗೆ ಸಂಜೀವ್ ಅಣ್ಣ 2 ಮಾತು ಹೇಳ್ತಾರೆ. ನರ್ಮದಾ ನದಿ ಮೈತ್ರಿ ಪರಿಸರದ ಶ್ರೀರಂಗ ಕ್ಷೇತ್ರದ ಪ್ರೀತಿಯ ಮಕ್ಕಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಬರೀ ನಾವು ಈ ಕನ್ನಡ ನಾಡಿನಲ್ಲಿದ್ದು ಇವತ್ತು ಮಾತ್ರ ಪ್ರತಿದಿನವೂ ಕೂಡ ನಾವು ಕನ್ನಡವನ್ನು ಮಾತನಾಡೋದು, ಕನ್ನಡವನ್ನು ಬೆಳೆಸೋದು, ನಾವು ನಮ್ಮ ದೇಹ ಹೇಗೆ ಬೆಳೀತಾ ಇರುತ್ತೋ ಹಾಗೆ ನಮ್ಮ ಭಾಷೆಯು ಕೂಡ ಬೆಳಿಬೇಕು. ಯಾಕೆಂತ ಹೇಳಿದ್ರೆ ಬರೀ ದೇಹದಿಂದ ಏನಾದರೂ ನಾವು ಶಬ್ದ ಮಾಡಬೇಕು ಅಂತಂದ್ರೆ ಆ ಶಬ್ದ ಅನ್ನೋದು ಕೂಡ ಅದು ಮತ್ತೆ ಕನ್ನಡದಲ್ಲೇ ಅಲ್ವಾ? ಹೀಗೆ ನಾವು ಕನ್ನಡ ಭಾಷೆಯನ್ನ ಪ್ರತಿದಿನವೂ ಕೂಡ ನಮ್ಮ ಉಸಿರಾಗಿಟ್ಟುಕೊಂಡು ಒಂದೊಂದು ಬಾರಿ ಉಸಿರಾಡಿದಾಗಲೂ ಕೂಡ ಕನ್ನಡದ ಸ್ಮರಣೆ ಆಗ್ತಾ ಇರ್ಬೇಕು ನಮಗೆ. ಆ ರೀತಿಯಾಗಿ ನಾವು ಅದನ್ನ ಉಳಿಸಬೇಕು ಮತ್ತು ಬೆಳೆಸಬೇಕು. ಅದಕ್ಕೋಸ್ಕರ ಪ್ರತಿದಿನ ಸಂಭಾಷಣೆಗಳನ್ನು ಮಾಡುವಂಥದ್ದು, ಅಲ್ಲಿಂದ ಬೇರೆ ಬೇರೆ ಕಥೆ ಪುಸ್ತಕಗಳು, ಆಮೇಲೆ ಎಲ್ಲೇ ಹೋದ್ರೂ ಕೂಡ ಕನ್ನಡ ಭಾಷೆಯಲ್ಲಿ ಏನು ಬರೆದಿದ್ದಾರೆ ಅಂತ ಓದಲಿಕ್ಕೆ ಪ್ರಯತ್ನ ಮಾಡುವುದು. ಆಮೇಲೆ ಯಾರಾದರೂ ಸಾಹಿತಿಗಳು, ಕವಿಗಳು ಇದ್ದಾರೆ ಅವ್ರ ಬಗ್ಗೆ ತಿಳ್ಕೊಳ್ಳೋದು, ಇದೆಲ್ಲ ಮಾಡೋದು. ಅದೇ ರೀತಿಯಾಗಿ ನೀವು ಬಹಳ ಪ್ರಯತ್ನ ಪಟ್ಟು ಇವತ್ತು ಚೆನ್ನಾಗಿ ಮಾಡ್ತಾ ಇದ್ದೀರಿ. ಇವತ್ತು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಅದರಲ್ಲಿ ನಾನು ಮೊದಲು ನೋಡಿದ್ದು ಋಷಿಕೇಶ ಹೇಗಿತ್ತು ಅಂತ ಹೇಳಿದ್ರೆ, ಅವನಕ್ಕಿಂತ ದೊಡ್ಡದು ಅವನು ತಂದಿರುವಂತಹ ಒಂದು ಏನು ಚಿತ್ರಪಟ ಇತ್ತು. ಹಂಗ ನೋಡಿದಾಗ ನಂಗೆ ಏನ್ ನೆನಪಾಗ್ತಿತ್ತು ಅಂತ ಹೇಳಿದ್ರೆ, ನಂಗೆ ಏನ್ ನೆನಪಾಗಿತ್ತು ಅಂದ್ರೆ, ಕೃಷ್ಣ ತನ್ನ ಸಣ್ಣ ಬಾಯಲ್ಲಿ ಅವರ ಅಮ್ಮ ಯಶೋದೆಗೆ ದೊಡ್ಡ ವಿಶ್ವವನ್ನು ತೋರಿಸಿದ. ಕೃಷ್ಣ ಸಣ್ಣ ಬಾಯಲ್ಲಿ, ಬಾಯಿ ಸಣ್ಣದು, ತೋರಿಸಿದ್ದು ದೊಡ್ಡ ವಿಶ್ವವನ್ನು ತೋರಿಸಿದ್ದು. ಹಾಗೆ ಋಷಿಕೇಶ ದೊಡ್ಡ ಪರದೆ ಏನದು ಚಿತ್ರಪಟವನ್ನು ಹಿಡ್ಕೊಂಡು ತೋರಿಸುವಾಗ ನನಗೆ ಹಾಗೆ ಕಾಣಿಸ್ತಾ ಇತ್ತು. ಆಮೇಲೆ ಇನ್ನೂ ಕೆಲವರು ಎಲ್ಲ ಹೇಳೋ ಪ್ರಯತ್ನ ಮಾಡಿದ್ರು ಚೆನ್ನಾಗಿ. ಊರುಗಳು, ಪ್ರತಿಯೊಂದು ಊರುಗಳ ಬಗ್ಗೆ ನಿಮ್ಗೆ ಎಷ್ಟು ಹೇಳ್ತೋ ಅಷ್ಟು ಚೆನ್ನಾಗಿ ತಿಳ್ಕೊಳ್ಬೇಕು. ಇದೇ ರೀತಿಯಾಗಿ ನಾವು ಒಟ್ಟಾರೆ ಕನ್ನಡವನ್ನ ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥದ್ದು. ಮತ್ತೆ ನಾವೆಲ್ಲ ಈಗ ತೇಜಸ್ವಿ ಸೂರ್ಯ ಅಂತ ಹೇಳಿ ಒಬ್ಬರಿದ್ದಾರೆ, ನಮ್ಮ ದಕ್ಷಿಣ ವಿಭಾಗದ ಸಂಸದರು ತೇಜಸ್ವಿ ಸೂರ್ಯ ಅಂತ. ಅವರಿಗೆ ಈ ವರ್ಷ ಅಷ್ಟೇ ಮದುವೆ ಆಗಿತ್ತು. ಈ ವರ್ಷ ಅಷ್ಟೇ ಅವರಿಗೆ ಅವರ ಹೆಂಡತಿ ಬಂದು ಅವರು ತಮಿಳುನಾಡಿನ, ಅವ್ರ ಹೆಂಡತಿ ತಮಿಳುನಾಡಿನ ಬಂದು ಈಗಾಗಲೇ ಒಂದು 7 ತಿಂಗಳಲ್ಲೇ ತುಂಬಾ ಚೆನ್ನಾಗಿ ಅವರು ಕನ್ನಡದಲ್ಲಿ, ನಿಮಗೆ ಅವ್ರು ತಮಿಳುನಾಡವರು ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಅವರು. ಆಶ್ಚರ್ಯ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಇಷ್ಟು ಸುಮಾರು ವರ್ಷ ಪಾಠ ಹೇಳಿರೋ ರಮಾ ಅಕ್ಕನ ಅವ್ರ ಮನೆ ಪಕ್ಕನೇ ಇದ್ದಾರೆ. ರಮಾ ಅಕ್ಕನ ಮನೇನು ಅವರು ನಿಮ್ಮ ಹತ್ರ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬೇಗ ಅವ್ರು 7 ತಿಂಗಳಲ್ಲೇ ರಮಾ ಅಕ್ಕನಿಗಿಂತ ಚೆನ್ನಾಗಿ ಕನ್ನಡವನ್ನ ಹಾಗೆ. ಅದರಿಂದಾಗಿ ಅದೊಂದು ಹೆಮ್ಮೆ ಅಲ್ವಾ. ಅವ್ರು ತಮಿಳುನಾಡವರಾಗಿ ತಮ್ಮ ಗಂಡನ ಮನೆ ಊರು ಬೆಂಗಳೂರಿಗೆ ಬಂದಿಲ್ಲಿ ಬರೀ 7 ತಿಂಗಳಲ್ಲಿ ನಾನು ಯಾಕೆ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಆಗ್ತಿತ್ತ? ಎಷ್ಟು ಕಷ್ಟಪಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇವರು. ತಮಿಳುನಾಡವರು ಅಂತ ನಿಮ್ಗೆ ಎಲ್ಲೂ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಅವರು ಮಾತಾಡ್ತಾ ಇದ್ದಾರೆ. ಹಾಗೆ ನಾವು ಬೇರೆಯವರು ಬಂದು ಕನ್ನಡವನ್ನು ಕಲಿತು, ಕಣ್ಣನ್ ಮಾಮ ಅಂತ ಒಬ್ಬರಿದ್ದಾರೆ, ವಯಸ್ಸಾಗಿದೆ, ಅವರು ಕೂಡ ಮೂಲತಃ ತಮಿಳುನಾಡಿನವರು. ಕಣ್ಣನ್ ಮಾಮ ಅಂತ ಹೇಳಿ ಅವ್ರ ಹೆಸರೇ ಹೇಳ್ತಾ ಇದೆ. ಕಣ್ಣನ್ ನಕಾರ ಅಂತ ಶಬ್ದಗಳು ಎಲ್ಲಾದ್ರೂ ಕೇಳಿಸಿದ್ರೆ ಅದು ಹೆಚ್ಚಾಗಿ ತಮಿಳುನಾಡಿನ ದ್ರಾವಿಡ ದೇಶದವರು. ಆಯ್ತಾ? ಜನಾರ್ದನ್ ಬಂದಿಲ್ಲ ಅಲ್ವಾ?
ಅವನಷ್ಟು ಜನಾರ್ದನ್. ಹೌದಾ? ಹಿರೇಮಗಳೂರು ಕಣ್ಣನ್ನಲ್ವಾ? ಹಿರೇಮಗಳೂರು ಕಣ್ಣನ್ ಮಾಮ ಅಂತ ಅವ್ರನ್ನ ಕರೀತಾರೆ. ತಮಿಳ್ನಾಡಿನವರು. ಅವರು ಎಷ್ಟು ಕನ್ನಡದಲ್ಲಿ ಪದ್ಯಗಳನ್ನ ಮಾತುಗಳನ್ನ ರುಚಿ ರುಚಿಯಾಗಿ ತಿನ್ನೋದಲ್ಲ, ಅವ್ರ ಬಾಯಿಂದ ರುಚಿ ರುಚಿಯಾಗಿ ಶಬ್ದಗಳನ್ನು ಕೇಳಬೇಕು. ಅವ್ರಿಗೊಂದು ಬಿರುದಿದೆ ಅಣ್ಣ, ಕನ್ನಡದ ಪುರೋಹಿತರು ಅಂತ. ಅವರು ನಿಜಾತ್ ಪುರೋಹಿತರು. ಅವರು ದೇವಸ್ಥಾನದಲ್ಲಿ ಅವ್ರಿಗೂ ಕನ್ನಡದಲ್ಲೇ ಶ್ಲೋಕ ಇದೆಲ್ಲ ಅರ್ಚನೆ ಮಾಡಿ ಎಲ್ಲ ಮಾಡ್ತಾರೆ, ಸಂಸ್ಕೃತದಲ್ಲಿ ಮಾಡ್ದೇನೆ. ಅಂತ ಒಳ್ಳೆಯ ಸಾಧಕರು ಅವರಿದ್ದಾರೆ. ಕನ್ನಡದ ಭಾಷೆ ಉಳಿಸಿ ಬೆಳೆಸಿದವರು ಅನೇಕ ಸಾಹಿತಿಗಳಿದ್ದಾರೆ. ನಮ್ಮ ದಾಸ ಪರಂಪರೆ ಎಲ್ಲ ದಾಸರಿದ್ದಾರೆ. ಮುಖ್ಯವಾಗಿ ಸಂಗೀತ ಪಿತಾಮಹ ಅಂತೇಳಿ ಏನು ಪುರಂದರ ದಾಸರನ್ನು ಕರೀತಾರೆ, ಅವರು ಕೂಡ ಕನ್ನಡ ಸಾಹಿತ್ಯದ ಬಗ್ಗೆ ಬಹಳ ಚೆನ್ನಾಗಿ ನಮಗೆ ಸಹಾಯ ಮಾಡಿದ್ದಾರೆ ಅಲ್ವಾ. ಹೀಗೆ ಒಟ್ಟಾರೆ ನಮ್ಮ ಕನ್ನಡ ಹಬ್ಬ ಇವತ್ತಿನ ಹಬ್ಬ ಮಾತ್ರ ಅಲ್ಲ, ಇದು ಕನ್ನಡ ನುಡಿ ಕುಣಿದಾಡುವ ಕನ್ನಡ ತಾಯಿಯ ಮಕ್ಕಳ ದೇಹ. ಈ ದೇಹ ಅನ್ನೋದ್ರ ಒಳಗಡೆ ಯಾವಾಗಲೂ ಕೂಡ ನದಿಯಂತೆ ಹರಿತಾ ಇರಬೇಕು ಕನ್ನಡ ಭಾಷೆ. ಈ ರೀತಿಯಾಗಿ ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಮುಂದಿನ ವರ್ಷಕ್ಕೆ ನಾವು ಇನ್ನಷ್ಟು ಚೆನ್ನಾಗಿ ಮುಂದೆ ಬರುವಂತಹ ಕನ್ನಡ ಹಬ್ಬವನ್ನ ಎಲ್ಲರೂ ಕೂಡ ತುಂಬಾ ಸಂತೋಷ ಪಡುವಂತೆ, ಅವರಾಗಿ ಎಲ್ಲಿಂದಲೂ ಬಂದು ತಾವು ವಾಹನಗಳನ್ನು ಎಲ್ಲಿ ಯಾವುದೋ ಇನ್ನೊಂದು ದೂರದ ದೇಶದಿಂದ ಇಲ್ಲಿ ಬರ್ಬೇಕು. ಯಾಕಂದ್ರೆ ಇವತ್ತಿಲ್ಲಿ ಕನ್ನಡ ಹಬ್ಬ ನಡೀತಾ ಇದೆ, ಅಲ್ಲಿ ನೋಡ್ಲಿಕ್ಕೆ ಹೋಗ್ಬೇಕು ಅಂತ ಆಸೆ ಪಟ್ಟು ಬರ್ಬೇಕು. ಆ ರೀತಿಯಾಗಿ ಮಾಡ್ಬೇಕು ನಾವು ಕನ್ನಡ ಹಬ್ಬವನ್ನು ಹೇಗೆ ಮಾಡ್ಬೇಕು? ಆ ರೀತಿ ಅಂತಂದ್ರೆ ಎಲ್ಲೋ ದೂರ ಇದ್ದಾರೆ, ಎಲ್ಲೋ ಯಶವಂತಪುರ, ಯಲಹಂಕ ಇಂಥ ಪ್ರದೇಶಗಳಲ್ಲಿರೋರು ಕೂಡ ಇವತ್ತಿನ ದಿವಸ ನಾವು ಪುನಃಪ್ರಮತಿ ಗಿರಿನಗರಕ್ಕೆ ಹೋಗ್ಬೇಕು. ಯಾಕೆಂತ ಹೇಳಿದ್ರೆ ಅಲ್ಲಿ ಇವತ್ತು ಕನ್ನಡ ಹಬ್ಬ ನಡೀತಾ ಇದೆ ಅಂತ ಅಂದ್ಕೊಂಡು ಬರುವಷ್ಟು ಮಟ್ಟಿಗೆ ನಾವು ಚೆನ್ನಾಗಿ ಮಾಡ್ಬೇಕು. ಹಾಗೆ ಇವತ್ತು ಕೂಡ ಚೆನ್ನಾಗಿ ಮಾಡಿದ್ದೀರಿ, ಮುಂದೆನೂ ಕೂಡ ಉಳಿಸಿ ಬೆಳೆಸುವಂತ ಹೊಣೆಗಾರಿಕೆ ನಮ್ಮ ಮೇಲಿದೆ. ಇನ್ನಷ್ಟು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೆ ಧನ್ಯವಾದ. ಈಗ ಒಂದು ಏನು ಯಾವ ಕಾರ್ಯಕ್ರಮ ಇದು ನೆಕ್ಸ್ಟ್? ನೃತ್ಯವನ್ನು ಮಾಡುತ್ತಿರುವವರು 3ನೇ ತರಗತಿ ಮಕ್ಕಳು ಹಾಗೂ ಅವರ ಸಹಪಾಠಿಗಳು.
ಈಗ ಈಗ ಇನ್ನ ಒಂದು ಕಥೆನ ಪುಟ್ಟ ಕಥೆನ ನಿಮಗೆ ಒಂದು ನೀತಿ ಕಥೆನ ಹೇಳ್ಬೇಕು. ಈಗ ಒಂದು ಪಾಪ ಇಬ್ರು ಕಷ್ಟಪಟ್ಟು ಮಾಡಿದ್ದಾರೆ, ಹೇಗೆ ಹೇಳ್ತಾರೆ ಒಂದು ಪುಟ್ಟ ಕಥೆ, ಒಂದು ನೀತಿ ಕಥೆನ ಕೇಳೋಣ. ನಿಮಗೆ ಕಥೆ ಅಂದ್ರೆ ಇಷ್ಟನಾ? ಈಗ ಒಬ್ರು ಕಥೆ ಹೇಳ್ತಾರೆ, ಕೇಳಿ. ನಮಸ್ಕಾರ, ಇವರು ನನ್ನ ಗೆಳತಿ ರಾಗಿಣಿ. ನಮಸ್ಕಾರ, ಇವರು ನನ್ನ ಗೆಳತಿ ಸುಮಿತ್ರಾ. ಇಂದು ನಾವು ನಿಮ್ಮೆಲ್ಲರಿಗೂ ಒಂದು ಸುಂದರವಾದ ಕಥೆಯನ್ನು ಹೇಳುತ್ತೇವೆ ಮತ್ತು ತೋರಿಸುತ್ತೇವೆ. ದಟ್ಟವಾದ ಅರಣ್ಯ, ಹಚ್ಚ ಹಸಿರಾದ ಹುಲ್ಲು. ಅಲ್ಲಿ ಒಂದು ಮರವಿತ್ತು. ಸುಂದರವಾದ, ದೊಡ್ಡದಾದ, ವಿಶಾಲವಾದ ಮರ. ಆ ಮರ ನೋಡಲು ಮನೋಹರವಾಗಿತ್ತು. ಎಲೆ ಹೂವುಗಳಿಂದ ಕಂಗೊಳಿಸಿತ್ತು. ಅನೇಕ ಪಕ್ಷಿಗಳು ಆ ಮರದಲ್ಲಿ ಕೂಡಿ ವಾಸ ಮಾಡುತ್ತಿದ್ದವು. ಮೊಲ, ಇಲಿ ಮುಂತಾದ ಪ್ರಾಣಿಗಳು ಆ ಮರದ ಬುಡದ ಬಣ್ಣಗಳಲ್ಲಿ ಜೀವಿಸುತ್ತಿದ್ದವು. ಆ ಮರ ಎಲ್ಲರಿಗೂ ಆಶ್ಚರ್ಯವಾಗಿರುತ್ತಿತ್ತು. ಹುಲಿ, ಚಿರತೆ, ಜಿಂಕೆ, ಕಡವೆ, ದಾರಿ ಹೋಗರು ಕೂಡ ಆ ಮರದಲ್ಲಿ ವಿಶ್ರಾಂತಿ ಪಡೆದು ಹೋಗುತ್ತಿದ್ದರು. ಆ ಮರದಲ್ಲಿ ಒಂದು ಗಿಳಿ ವಾಸ ಮಾಡುತ್ತಿತ್ತು. ಕೆಲವು ದಿನಗಳ ನಂತರ ದೂರದಿಂದ ಹರಿಯುವ ಕಾಗೆಯು ಅಲ್ಲಿ ವಾಸ ಮಾಡತೊಡಗಿತು. ಆ ಎತ್ತರವಾದ ಮರದ ಎತ್ತರ ರೆಂಬೆಯ ಮೇಲೆ ಒಂದು ಮೃಗವು ಕೂಡ ವಾಸ ಮಾಡತೊಡಗಿತು. ಹೀಗೆ ಎಲ್ಲ ಪ್ರಾಣಿ ಪಕ್ಷಿಗಳು ನೆಮ್ಮದಿಯಿಂದ ಆ ಮನೆಯಲ್ಲಿ ಜೀವಿಸುತ್ತಿದ್ದವು. ಒಂದು ದಿನ ಇಲಿಯು ಮರದ ಉದಾರತೆಯನ್ನು ಕಂಡು ಕೃತಜ್ಞತೆಯಿಂದ ಹೊಗಳಿತು. ಅಣ್ಣ, ಅಣ್ಣ, ನಿಮ್ಮ ಕುಲ ತುಂಬಾ ದೊಡ್ಡದು. ಯಾರು ಕತ್ತರೋ ಆಸೆಯಾಗಿರುತ್ತದೆ. ನಾಳೆ ನಿಮ್ಮನ್ನು ಕಡಿಯುವ
ಅಂತ ಹೇಳಿದ್ರು. ಏನು? ಇವ್ರಿಗೆ ಅವ್ರ ಹೆಸರೇನು? ತುಳಸಿ ತೋಟ ಅಂತೇಳಿ ಇವರು ತುಂಬಾ ಗಿಡಗಳಿಗೆಲ್ಲ ಇದು ಮಾಡಿದಾರಂತೆ. ಅಂದ್ರೆ ಈಗ ಈ ಥರ ಇದೆ ಅಲ್ವಾ ಹಾಳಾಗೋಗಿರೋ ಎಲ್ಲ ಪೂರ್ಣಪ್ರಮತಿ ಅವರು ಇದಕ್ಕೆ ನಮ್ಮ ಗುರುಕುಲದವರು ಸನ್ಮಾನ ಮಾಡಿದ್ರು. ಬಹಳ ದೊಡ್ಡ ವ್ಯಕ್ತಿತ್ವ. ಒಂದು ಇಷ್ಟ ಆಯ್ತು ನನಗೆ ಶೇರ್ ಕೂಡ.